ಓಕೆ, ಇವತ್ತು 500 ರುಪೀಸ್ ಚಾಲೆಂಜ್ ಮಾಡೋಣ ಅಂತ. 300 ಅವ್ವಾ ದೇವ್ರೆ, ಕಮ್ಮಿ ಯಾವ್ದಿದೆ ಹೇಳಿ. ಹೇಳ್ತಾ ಇದ್ದೀನಿ 100 ರುಪೀಸ್ ಅಂತ. ಇದಕ್ಕೆ ಸೋಲ್ತೀನಿ ಅಂತ ನನಗೆ ಪಕ್ಕಾ ಗೊತ್ತು. ಅದಕ್ಕೋಸ್ಕರ ನಾನು ಏನೇನು ತೊಗೊಂಡಿದ್ದೀನಿ ಅದೆಲ್ಲ ಅವಳಿಗೋಸ್ಕರ. ಇಟ್ಕೊಂಡ್ಬಿಟ್ಟಿಯಾ ಸೋತೆ ಅಂತ? ಹೆಂಗೆ ಲವ್ಲಿ. ಸ್ಪೆಷಲಾಗಿ ತೊಗೊಳ್ಳೋಣ ಗೈಸ್, ಅವಳಿಗಿಂತ ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕು. 50 ರೂಪಾಯಿ ಹೇಳಿದ್ರು, 40 ರೂಪಾಯಿ ಕೊಟ್ಟಿದ್ದೇನೆ ನಾನು. 150 ರೂಪಾಯಿ ಬಾಕಿ ಇದೆ, ಅದು ಸರ್ಪ್ರೈಸ್. ಅದು ಕೊಡಲ್ವ? ಬಾ, ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಹೆಂಗೆ ಗೊತ್ತು? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸೂಪರ್ ಆಗಿದ್ದೀವಿ. ಇವತ್ತು ನಾವು ಬೆಂಗಳೂರಲ್ಲಿದ್ದೀವಿ. ಬೆಂಗಳೂರಲ್ಲಿ ಜಯನಗರ 4th ಬ್ಲಾಕ್. ನಾವು ಆ್ಯಕ್ಚುಲಿ ತುಂಬ ಸರಿ ಬಂದಿದ್ದೀವಿ. ನಮಗೇನಾರು ಒಂದು ನಮಗೆ ಇವತ್ತು ಆ್ಯಕ್ಚುಲಿ ಥಾಟ್ ಬಂತು ಹಾಗೆ, ಓಕೆ ಇವತ್ತು 500 ರುಪೀಸ್ ಚಾಲೆಂಜ್ ಮಾಡೋಣ ಅಂತ. ಅಂದರೆ ಅವಳಿಗೆ ಸಪ್ರೇಟ್, ನನಗೆ ಸಪ್ರೇಟು. ವಿನ್ ಹೆಂಗಾಗೋದು ಅಂದರೆ 500 ರೂಪಾಯಲ್ಲಿ ಎಷ್ಟು ಜಾಸ್ತಿ ಪ್ರಾಡಕ್ಟ್ಸ್ ತರ್ತಾರೋ ಅವ್ರು ವಿನ್ನು. ಇನ್ನು ಸೋತಿರ್ತಾರಲ್ಲ ಅವರು ಗೆದ್ದವರಿಗೆ ಇರೋ ಬರೋ ಎಲ್ಲ ಪ್ರಾಡಕ್ಟ್ಸ್ ಅವ್ರಿಗೆ ಕೊಡಬೇಕು. ಅರ್ಥ ಆಯ್ತದ ನಿನಗೆ? ಅರ್ಥ ಆಯ್ತಾ ಅಥವಾ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡಬೇಕು? ಅರ್ಥ ಆಯ್ತು ಗೈಸ್, ನಿಮಗೆ ಅರ್ಥ ಆಯ್ತಾರಾ? ಇಷ್ಟೇ ಸಿಂಪಲ್. ಸೊ ಇವಾಗ ಅವ್ಳು ಸಪ್ರೇಟ್ 500 ರೂಪಾಯಿ ಶಾಪ್ ಮಾಡಬೇಕು, ನಾನು ಸಪ್ರೇಟ್ 500 ರೂಪಾಯಿ ಶಾಪ್ ಮಾಡಬೇಕು. ಆ್ಯಂಡ್ ಏನಂದರೆ ನೋಟಿಲ್ಲ, ಫೋನ್ಪೇ ಅಂದರೆ ಕ್ಯಾಶ್ ಇಲ್ಲ. ಕ್ಯಾಶ್ ಇಲ್ಲ, ಆಕ್ಚುಲಿ ತರದ್ ಮರ್ತೋಯ್ತು. ಕಾರ್ಡ್ ತರದು ನಾವು ಇವಾಗ ಆ್ಯಕ್ಚುಲಿ ಐಡಿಯಾ ಹೊಳ್ದಿದ್ದು, ಪ್ಲ್ಯಾನ್ ಮಾಡಿದ್ದು ಅದಕ್ಕೋಸ್ಕರ ಗೈಸ್. ಸೊ ನೋಡೋಣ, ಆರ್ ಯು ಎಕ್ಸೈಟೆಡ್? ನಾನು ಇದು ಫಸ್ಟ್ ಅನ್ಸುತ್ತೆ ನಾವಿಬ್ರು ಚಾಲೆಂಜ್ ಮಾಡ್ತಾ ಇರೋದು ಅಲ್ಲ. ಅದು ಪಬ್ಲಿಕ್ಕಲ್ಲಿ ಸ್ವಲ್ಪ ಭಯ ಇದೆ. ಪಬ್ಲಿಕ್ಕಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂದರೆ ನನಗೆ ಪಬ್ಲಿಕ್ಕಲ್ಲಿ ವೀಡಿಯೋ ಮಾಡೋಕೆ ಒಂಥರ ಹೆಸಿಟೇಟ್ ಆಗ್ತಾ ಇರುತ್ತೆ ಗೈಸ್. ಅದಕ್ಕೋಸ್ಕರ ನಾವು ಅಷ್ಟು ಮಾಡಲ್ಲ ಅಷ್ಟೇ. ಕಡಿಮೆ ಮಾಡಿದ್ದೀನಿ, ಅದ್ರಲ್ಲಿ ಇನ್ನೂ ಕಡಿಮೆ ಮಾಡಿ ಅಂತ ಏನು ಮಾಡೋದು? 150 ರೂಪಾಯಿ ಕೊಡ್ತಾರೆ. 150 ರುಪೀಸ್ ಆಲ್ರೆಡಿ ಕಡಿಮೆ ಮಾಡಿದ್ದೀನಿ. ಇದಕ್ಕೆಷ್ಟು? 20 ರೂಪಾಯಿ ಕಡಿಮೆ ಮಾಡ್ಕೊಡ್ತೀವಿ. ಇದಕ್ಕೆಷ್ಟು? ಯಾವುದು? ಇದು 150ನೇ 100 ಮಾಡ್ಕೊಡಿ. ಬರುತ್ತೆ, ನೀವು ಕಡಿಮೆ ಮಾಡ್ಕೊಡ್ತೀನಿ. 4 ತಗೊಳ್ಳಿ, ಕಡಿಮೆ ಮಾಡ್ಕೊಡ್ತೀನಿ. ಕಡಿಮೆ ಮಾಡಿ ನೀವು ಇವೆಲ್ಲ 100 ಮಾಡ್ಕೊಡಿ, ಬರುತ್ತೆ. ಇದನ್ನ ತಗೊಳ್ತಾ ಇದ್ದೀನಿ 100 ರುಪೀಸ್ ಅಂತ ಇದಕ್ಕೆ. ಸೊ ಲೆಟ್ಸ್ ಸಿ, ಇನ್ನು 400 ರುಪೀಸಲ್ಲಿ ಐ ನೀಡ್ ಟು ವರ್ಕ್ ಇಟ್ ಆನ್. ಕಡಿಮೆ ಮಾಡ್ಕೊಡ್ತೀರಾ ತಾನೇ? 100 ರುಪೀಸ್ ಮಾಡ್ಕೊಡಿ. ನಾನು ಹೇಳ್ಕೊಡ್ತೀನಿ. ಹಾಂ, ನೀವು ಹೇಳ್ಬಿಡಿ. ಇದು 300 ಇರೋದು ಮೇಡಮ್. ನಾವು ನಿಮಗೆ 150 ಕೊಡ್ತಾ ಇದ್ದೀವಿ. ಏನೋ ನೀವು 4 ಟಾಪ್ ತಗೊಳ್ತೀರಾ? ಇರ್ಲಿ, ಇದೊಂದು ಸದ್ಯಕ್ಕೆ ಕೊಡಿ, ಆಮೇಲಿಂದ ನಾನು ಬಂದು ತಗೊಳ್ಳಿ. ಎಷ್ಟಣ್ಣ ಇದಕ್ಕೆ? ಕಮ್ಮಿ ಮಾಡಲ್ವಾ ಅಣ್ಣ? ಹಾಂ, ಇದೆಷ್ಟು? 100? ಇದೊಂದು ಕೊಡಿ. ಇದಕ್ಕೊಂದು 10 ರೂಪಾಯಿ ಇರುತ್ತೆ. ಹೆಂಗೂ ನಾನು ಸೋಲ್ತೀನಿ ಅಂತ ಗೊತ್ತಲ್ವಾ, ಅದಕ್ಕೋಸ್ಕರ ನಾನು ಯೂಸ್ಲೆಸ್ ಐಟಮ್ಸ್ ತಗೊಳ್ತಾ ಇದ್ದೀನಿ ಗೈಸ್. ಇವಾಗ ನಾನು ಸೋತ್ರೂ ನನ್ನ ಪ್ರಾಡಕ್ಟ್ಸ್ ಎಲ್ಲ ಇವಳಿಗೆ ಕೊಡಬೇಕಲ್ವಾ, ಹಾಗಾಗಿ ಏನಕ್ಕೂ ಇದಕ್ಕೆ ಬರ್ದಲೇ ಇರೋ ಐಟಮ್ಸ್ನೆಲ್ಲ ತಗೊಳ್ತೀನಿ ಗೈಸ್. 110 ಹೆಂಗೆಂಗೋ ಬಾರ್ಗೇನ್ ಮಾಡಿ ಏನೇನೋ ಮಾಡಿ 110 ಮಾಡಿದ್ದೀನಿ. ಸೊ ಅಲ್ಲಿ 100, ಇಲ್ಲಿ 110, 210 ಆಗಿದೆ. ಸೊ ಇನ್ನು ಎಷ್ಟು ಉಳ್ಕೊಳ್ಳುತ್ತೆ? 90 + 200, 290. ಗೈಸ್, ನಾನು ಇವಾಗ ಒಂದು ಕೂಂಬು ಮತ್ತು ಒಂದು ಇಯರಿಂಗ್ಸ್ ತೊಗೊಂಡಿದ್ದೀನಿ. ಸೊ ಟೋಟಲ್ ಆಗಿ 120 ರೂಪಾಯಿ ಸ್ಪೆಂಡ್ ಮಾಡಿದ್ದೀನಿ. ನೋಡೋಣ ಇನ್ನು ಎಷ್ಟು ಬಾಕಿ ಇದೆ, ಏನೇನು ತಗೊಳ್ಳೋದು ಅಂತ ವರ್ಕ್ ಮಾಡೋಣ ಮೇಡಮ್. ಬನ್ನಿ. ಐ ಥಿಂಕ್ ನಾನೇನಾದರೂ ಸ್ಪೆಷಲಾಗಿ ತೊಗೊಳ್ಳೋಣ ಗೈಸ್, ಅವಳಿಗಿಂತ ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕು. ಯಾ ಗೈಸ್, ಇದಕ್ಕೆ 250 ರೂಪಾಯಿ ಅಂತೆ. ನೋಡೋಣ ಕಮ್ಮಿ ಮಾಡ್ತಾರೋ ಇಲ್ವಾ ಅಂತ. ನೋಡಿ, ಇವಳು ಚಾಲೆಂಜಲ್ಲಿ ಮಧ್ಯ ಇವಳಿಗೆ ಪರ್ಸ್ನಲ್ ಶಾಪಿಂಗ್ ಮಾಡ್ಕೊತಿದ್ದಾಳೆ. ಎಷ್ಟಿರಬೇಕು ಇವಳು? ಯಾವುದು ಗೊತ್ತಾಗ್ತಾ ಇಲ್ವಲ್ಲ. ಸ್ವಲ್ಪ ಡಿಫ್ರೆಂಟಾಗಿರೋ ತೊಗೊಳ್ಳೋಣ. ಡ್ರೆಸ್ಸಿಗೆ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಲ್ಲ. ಎಷ್ಟಣ್ಣ ಇದಕ್ಕೆ? 300? ಅವ್ವಾ ದೇವ್ರೆ, ಕಮ್ಮಿ ಯಾವ್ದಿದೆ ಹೇಳಿ. 250ನಾ? ಇಲ್ಲ 150 ರೂಪಾಯಿ ಕೊಡ್ತೀನಿ. 150 ರೂಪಾಯಿ ಯಾವ್ದಿರ ಇಲ್ಲಿ? ಮಕ್ಕಳು ಬೇಡ, ಬನ್ನಿ, ಬೇಡ ಬಾರೆ. ಯಪ್ಪ, ಏನು ಕಾಸ್ಟ್ಲಿ ಗೊತ್ತಾ? ನಾನು 500 ರೂಪಾಯಿಗೆ ಒಂದಿಷ್ಟು ಬರುತ್ತೆ ಅಂತ ಅಂದ್ಕೊಂಡೆ ಗೈಸ್. ಬಟ್ ಇಲ್ಲಿ ಬಂದರೆ 500 ರೂಪಾಯಿಲಿ 2-3 ಪ್ರಾಡಕ್ಟ್ ಅನಿಸುತ್ತೆ. 100 ರೂಪಾಯಿ ಕೊಡ್ತೀರಾ? ಸರಿ, ಮತ್ತೆ ಕೇಳ್ತೀನಿ ಅಂತ ಹೋದ್ರು. ನಾನು ಒಳ್ಳೆ ಮಾರೋಡ್ ಥರ ಇದ್ದೀನಲ್ಲ ಇಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು. ಎಸ್, ಇದು 250 ರೂಪಾಯಿ ಹೇಳಿದ್ರಲ್ಲ, ಲಾಸ್ಟಿಗೆ 150 ರೂಪಾಯಿ ಮಾಡಿಕೊಟ್ರು. ಅದಕ್ಕೆ ನಾನು ಸಾಕ್ಸ್ ತೊಗೊಂಡಿಲ್ಲ.
ಇವಾಗ ನಂದು ಟೋಟಲ್ ಪ್ರಾಡಕ್ಟ್ಸ್ ಎಷ್ಟಾಗಿದೆ ಗೊತ್ತಾ, ಅಂದರೆ ಖರ್ಚು ಮಾಡಿರೋದು 270 ಆಗಿದೆ, ಇನ್ನು 230 ಬಾಕಿ ಇದೆ. ನೋಡೋಣ ಇನ್ನೂ ಏನೇನು ತೊಗೋಬೋದು ಈ 230 ರೂಪಾಯಿಗಿಂತ. ಆಯಿತು. ಇವೆರಡು ಒಂದರಲ್ಲೇ ಇದೆಯಾ, ಸಪ್ರೇಟ್ ಇಲ್ವಾ? ಟಾಮ್ ಬೇರೆ ಜರಿ ಬೇರೆ, ಸಪ್ರೇಟ್ ಇಲ್ವಾ? ತೊಗೊಳ್ಳೋದು ಗೈಸ್. ಹೆಂಗೆಂಗೋ ಬಾರ್ಗೇನ್ ಮಾಡಿಬಿಟ್ಟು ಇದೊಂದು ಕೀ ಬಂಚ್ ತೊಗೊಂಡಿದ್ದೀನಿ. ದಿಸ್ ಇಸ್ ಫಾರ್ 50 ರೂಪಾಯಿ ಹೇಳಿದ್ರು, 40 ರೂಪಾಯಿ ಕೊಟ್ಟಿದ್ದೀನಿ ನಾನು. ಎಷ್ಟಾಯಿತು ನಂದು ಟೋಟಲು? ನನಗೆ ಹೆಂಗೆ ಗೊತ್ತು? 250 ಆಯಿತು ಕರೆಕ್ಟಾಗಿ. ನಾನು 250 ಆಗಿದೆ, ಇನ್ನು 250 ಪೆಂಡಿಂಗ್ ಇದೆ. ನಂದು 230 ಪೆಂಡಿಂಗ್ ಇದೆ. ನಂಗೆ ಸರ್ಪ್ರೈಸ್ ಅದು. ಓಹ್ ಲೆಟ್ಸ್ ಸಿ. ಮಕ್ಕಳದ್ದೇ, ಬಟ್ ಏನಕ್ಕಾರು ಬೇಕಾಗುತ್ತೆ. ಅದು ಏನಂದ್ರೆ ನೀವು ಹಾಕಿದಾಗ ಟ್ರಯಲ್ ಕಟ್ ಆಗುತ್ತೆ, ಹಾಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ಪರವಾಗಿಲ್ಲ, ತಗೊಂಡ್ಮೇಲೆ ಹಾಕೊಂಡಿರ್ತಾರಲ್ಲ, ಪರವಾಗಿಲ್ಲ. ಮುರಿದೋದ್ರು ಪರವಾಗಿಲ್ಲ, ನಾವು ದುಡ್ಡು ಕೊಟ್ಟಿರ್ತೀವಲ್ಲ, ತಗೊಳ್ಳೆ ಅಕ್ಕ. ಹಂಗೆ ಇಟ್ಕೊಂಡು ನೋಡ್ತೀನಿ ತಡಿ. ಕ್ಯೂ ಜಾತ ನೋಡಿ, ನಿಂಗೆ ಇಷ್ಟ ತಗೊಳಮ್ಮ. ಕ್ಯಾ ದೇಖ್ ರಹಾ ಹೈ? ಇನ್ನೇನು ತಗೊಂಡ್ಲಿ? ಈ ರಬ್ಬರ್ ಬ್ಯಾಂಡ್ ಆಯಿತು, ಈ ಬೋ ಆಯಿತು. ಗೈಸ್ ನಂದು ಆಲ್ಮೋಸ್ಟ್ ಆಲ್ ಮುಗೀತು. ಇನ್ನು 150 ರೂಪಾಯಿ ಬಾಕಿ ಇದೆ. ಅದು ಸರ್ಪ್ರೈಸ್. ಅದು ಏನಕ್ಕೆ 150 ರೂಪಾಯಿ ಅಂತ, ಇವಳ್ದೆಲ್ಲ ಶಾಪಿಂಗ್ ಮುಗಿಲಿ, ಅದಾದಮೇಲೆ ಹೇಳ್ತೀನಿ, ನಾನು ರಿವೀಲ್ ಮಾಡ್ತೀನಿ. ಅಂದರೆ ನೀವಾಗೇನು ತೊಗೊಳ್ಳೋಲ್ಲ? ಇವಾಗ ನೀನು ತಗೋಬೇಕು. 150 ರೂಪೀಸ್ ಪೆಂಡಿಂಗ್ ಇಟ್ಟಿದ್ದೆ. ಪೆಂಡಿಂಗ್ ಇದೆ. ಅದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಇವಾಗ ನೀನು ತಗೋಬೇಕು. ನಿಂದು ಎಷ್ಟಿದೆ? 250. ಓಕೆ, 250 ರೂಪಾಯಿ ಇದೆ ಗೈಸ್. ಬೈ ಟು ಗೆಟ್ ಫ್ರೀ ಅಂತ. ಇವಳು ಬರೀ ಚಿಕ್ಕ ಚಿಕ್ಕ ಐಟಮ್ಸ್ ನೋಡ್ತಾ ಇದ್ದಾಳೆ. ನಾನು ವರ್ತು ಗೊತ್ತಾ, ನಿಂಗೆ ಲಾಸ್ಟಿಗೆ ರಿವೀಲ್ ಮಾಡ್ತೀನಿ. ಆಯ್ತು ನೋಡಿ. ಸಖತ್ತಾಗಿದೆ ನೋಡು ಈ ಡ್ರೆಸ್ಸು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗ್ರೀನ್ ವಿತ್ ಸೇಲ್ ಡಿಸೈನ್. 50% ಆಫ್ ಅಂತೆ ನೋಡು. ಅದಕ್ಕೊಂದು 10,000 8,000 ಇರುತ್ತೆ ಬಾ. 50% ಆಫ್ ಅಲ್ಲ, 5,000ಕ್ಕೆ ಸಿಗುತ್ತೆ. ಕೊಡಿಸ್ತೀಯಾ? ಕೊಡ್ಸಲ್ಲ. ಮತ್ತೆ ನಡಿ. ಹಿಂಗೆ ಗೈಸ್ ಅವಳು ಆಸೆ ಬರ್ಸ್ತಾಳೆ. ಹೆಂಗೆ ಗೊತ್ತಾ, ಚೆನ್ನಾಗಿ ತಗೋ ಅಂತ ಹೇಳ್ತಾಳೆ, ಲಾಸ್ಟಿಗೆ ಕೊಡಿಸ್ತೀಯ ಅಂತ. ನೀನು ತಗೋ ರಾಣಿ. ಹಿಂಗೆ ಹಲಸಿನ ಹಣ್ಣು ಕೊಡ್ಸೋಣ ನಿನ್ನ ದುಡ್ಡಲ್ಲಿ. ನಿನ್ನ ಜಾಸ್ತಿ ಇದೆಯಲ್ಲ. ಅಯ್ಯೋ ಅಣ್ಣ, ಎಷ್ಟು ಹಲಸಿನ ಹಣ್ಣು? 10 ರೂಪಾಯಿ ಕೊಡ್ಸು ಸಾಕು. 10 ರೂಪಾಯಿ ಕಾಲದಲ್ಲಿ ಇದ್ದಳು ಇವಳು. ಯಾರು 10 ರೂಪಾಯಿಗೆ 2 ತೋಳೆ ಬರಲ್ವಾ? 10 ರೂಪಾಯಿಗೆ 2 ತೊಳೆ ಕೊಡಲ್ವಾ? ಸುಮ್ಮನೆ ಕೇಳೋಕ್ಕೆ ಅವಮಾನ ಆಗುತ್ತೆ ನನಗೆ. ಬಾ ಹಂಗಾರೆ, ಬೇಡ, ಅವ್ರು ಹೊಡಿತಾರೆ. ಒಂದು ಕೊಡ್ತೀರಾ? 10 ರೂಪಾಯಿಗೆ 2 ಕೊಡಿ. 2 ತೊಳೆ ಕೊಡಿ. ಕೊಡಲ್ವ? ಬಾ. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ 10 ರೂಪಾಯಿಗೆ 2 ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಅದೇ ಇವಳು ಯಾವುದೋ ಕಾಲದಲ್ಲಿ ಇದ್ದಳು. ನನಗೆ ನಿಜ ಗೊತ್ತಿರಲಿಲ್ಲ ಕಣೆ, 10 ರೂಪಾಯಿಗೆ 2 ಕೊಡಲ್ವ ಅಂತ. ನನಗೆ ನಾಚಿಕೆ ಆಗೋಯ್ತು. ಇಟ್ಸ್ ಓಕೆ, ಬೇಡ ಸದ್ಯಕ್ಕೆ ಬೇಡ, ಆಮೇಲೆ ತಗೊತೀನಿ. ಇದೆಲ್ಲ ಮುಗ್ದಾದ್ಮೇಲೆ, ಅಂದರೆ ಈ ಚಾಲೆಂಜ್ ಮುಗ್ದಾದ್ಮೇಲೆ ತೊಗೊತೀನಿ. ನಾನಿವಾಗ ಬಾಯೆಲ್ಲ ಕಟ್ಟಿಡ್ತೀನಿ. ಆಯ್ತಾಯ್ತು. ನನ್ನ ಜನ ಎಷ್ಟು ಚೆನ್ನಾಗಿ ನೋಡ್ತೀಯಾರ ಗೊತ್ತಾ ನಮ್ಮನ್ನ. ಯಾಕೆ ಇವರು ಈ ಥರ ಫೋನ್ ಹಿಡ್ಕೊಂಡು ರೋಡಲ್ಲೆಲ್ಲ ಹೋಗ್ತಾ ಇದ್ದಾರಲ್ಲ. ಎಲ್ಲಿ ಏನು ತಗೋಬೋದು? ನಿನಗೆ ಇನ್ನೊಂದು ಐಡಿಯಾ ಕೊಡ್ಲಾ? ಏನು? ನೀನು ಬ್ರಾ ತಗೋ. ಬೇಡ. 130 ಜೋಡಿ. ಎಲ್ಲಿದೆ ಇದ್ರ ಜೋಡಿ? ಹಾಂ, ಒಳಗೆ ಹಾಕ್ಬೇಕಾ? ಹಾಂ. ಓ ಹಾಗೆ. ಆಕ್ಚುಲಿ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಅದು ತಗೊಂಡ್ರೆ. ವಿಡಿಯೋ ನೋಡಿ ಪಾಪ ಹೇಳ್ತಿದ್ದಾರೆ. ಆಕ್ಚುಲಿ ಟೈಮ್ ಪಾಸ್ ಆಗುತ್ತೆ. ಟೈಮ್ ಪಾಸ್ ಆಗುತ್ತೆ, ತಗೋ. ಅದಕ್ಕೆ ಒಂಚೂರು ಕಮ್ಮಿ ಮಾಡಿ ತಗೊಳ್ತೀನಿ ನಾನು. ಹಾಂ, ಡನ್. ಕಮ್ಮಿ ಮಾಡಿ. 80? 90 ಕಮ್ಮಿ ಮಾಡ್ತೀರಾ? ಏನದು? ಜ್ಯುವೆಲ್ರಿ ಬಾಕ್ಸ್ ಅಂತ. ಕ್ಯೂಟ್ ಆಗಿದೆ ಕಣೆ ಜ್ಯುವೆಲ್ರಿ ಬಾಕ್ಸು. ಎಷ್ಟಾಯಿತು ಅಂತ? 100 ರೂಪಾಯಿ. 100 ರೂಪಾಯಿ. 100 ರೂಪಾಯಿ. ಏನು ತಗೊಂಡೆ? ಬುಕ್. ಖುಷಿ ಒಟ್ಟಾಗಿರೋ ಬುಕ್, ಪುಟಾಣಿ ಬುಕ್. ಅದು ಲಾಸ್ಟಿಗೆ ರಿವೀಲ್ ಮಾಡ್ತೀವಿ ಗೈಸ್ ಏನೇನು ತೊಗೊಂಡಿದ್ದೀವಿ ಅಂತ. ಇವಾಗೆಲ್ಲ ಮುಗೀತು, ನಂದೊಂದು ಬಾಕಿ ಇದೆ. ಕೇಳೋದ ಚೇತನ ಏನು ಸರ್ಪ್ರೈಸ್ ಅದೇ ಅಂತ? ಗೊತ್ತಿಲ್ಲ, ನಂದೆಲ್ಲ ಮುಗೀತು ಗೈಸ್. ಮನೆಗೆ ಹೋಗ್ಬೇಕಾದ್ರೆ ಹೇಳ್ತೀನಿ ನಾನು. ಸ್ವಲ್ಪ ಇವ್ರದ್ದು 150 ಏನು ಬೇ ಇದೆ ಅದಕ್ಕೆ. ಅಂದರೆ ನೀನು ಬೇರೆ ಕಡೆ ತಗೊಳ್ತೀಯಾ? ಎಸ್, ಅಂದರೆ ಇಲ್ಲೇನೆ, ಸ್ವಲ್ಪ ದೂರ ಅಷ್ಟೇ. ಮೋಸ ಅಲ್ವಾ ಇದು? ಮೋಸ ಅಲ್ಲ, ಇಲ್ಲೇನೆ ಸ್ವಲ್ಪ. ಮಾಡಿದ್ಮೇಲೆ ಇಲ್ಲೇ ಮಾಡಬೇಕು. ಇಲ್ಲೇನೆ, ನಾನೇನು ಬೇರೆ ಕಡೆ ಅಂತ ಹೇಳ್ತಿಲ್ಲ. ಜಯನಗರ 4th ಬ್ಲಾಕ್ ಅಲ್ಲಿ. ಒಟ್ಟು ನಾನು ಗಾಡಿ ತೆಗಿಯೋಷ್ಟೊಳಗೆ ನೀವು ತೊಗೊಂಡಿರ್ಬೇಕಷ್ಟೇ. ಆ ಥರ ಏನೂ ಇಲ್ಲ, ಅಲ್ಲೇ ಹತ್ತತ್ರಲ್ಲಿರೋದು. ಓ ನನಗೆ ಗೊತ್ತಾಯ್ತು. ಏನು? ಕೇಕು
ಇಲ್ಲ ಸರ್ಪ್ರೈಸ್ ಅಂದಮೇಲೆ ಸರ್ಪ್ರೈಸ್, ಮುಂದಕ್ಕೆ ಹೋಗು. ತಿನ್ನೋ ಐಟಮ್ ಅಲ್ವಾ? ತಿನ್ನೋ ಐಟಮ್ ಅಂತೂ ಅಲ್ಲ. ಇವಾಗ ನನಗೂ 150 ರೂಪಾಯಿ ಬಾಕಿ ಇದೆ. ನಾನು ಹೆಂಗಿದ್ರು ಸೋಲ್ತೀನಿ ಅಂತ ನನಗೆ ಪಕ್ಕಾ ಗೊತ್ತು. ಅದಕ್ಕೋಸ್ಕರ ನಾನು ಏನೇನು ತೊಗೊಂಡಿದ್ದೀನಿ ಅದೆಲ್ಲ ಅವಳಿಗೋಸ್ಕರ ಆಯಿತಾ. ಲಾಸ್ಟ್ 150 ರೂಪಾಯಿ ಏನಕ್ಕೆ ಅಂದರೆ ಫ್ಲವರ್ ತೊಗೊಳ್ಳೋಣ ಅಂತ. ಬೊಕ್ಕೆ 150 ರೂಪಾಯಿಗೆ ಬರಲ್ಲ ಅಂದರೂ 150 ರೂಪಾಯಿಗೆ ಕೇಳಿ ಮಾಡಿಸ್ಕೊಂಡು ಬರೋಣ ಅಂತ ಇವಾಗ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ 10-20 ಮಿನಿಟ್ಸ್ ಇತ್ತು. ಸೊ ಇನ್ನೇನು ಹತ್ರ ಬಂತು, ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ. ಅವಳು ಆಲ್ರೆಡಿ ಕಾಣ್ತೀರಾ ಅಲ್ಲಿಗೆ ಹೋಗಿದ್ದಾಳೆ ಗೈಸ್. ಸೊ ನೋಡೋಣ. ಆ್ಯಕ್ಚುಲಿ ಇವಾಗ ನಾನು ಹೋದ ತಕ್ಷಣ ಬೊಕ್ಕೆ ಕೇಳ್ತೀನಲ್ಲ, ಅದು ನನಗೋಸ್ಕರ ಅಂತ ಅಂದ್ಕೊತಾಳೆ. ಲಾಸ್ಟಿಗೆ ಟ್ವಿಸ್ಟ್ ಕೊಡೋಣ, ಓಕೆನಾ? ಬನ್ನಿ. ಚೇತನಾ ಸ್ಟಾಪ್. ಬಂತಾ? ಹಾಂ, ನಂಗೇನೋ ಸರ್ಪ್ರೈಸು. ನಿನಗಲ್ಲ, ನನಗೆ ಮಾತ್ರ. ನಿನಗೆ ಯಾಕೆ ಮಾಡಲಿ? ಗೊತ್ತಾಯ್ತು ಕಣಮ್ಮ, ಗೊತ್ತಾಯ್ತು. ಬಾ. ಗೊತ್ತಾಯ್ತಾ? ಏನು ಹೇಳು? ಫ್ಲವರ್ಸ್. ಹೆಂಗೆ ಗೊತ್ತಾಯ್ತು? ಅಲ್ಲಿ ಕಾಣಿಸ್ತಲ್ಲ. ಕಾಣಿಸ್ತಾ? ಹೆಂಗೆ ನಾನು? ಅಯ್ಯೋ, ಇವಾಗ ನೀನು ಸೋಲ್ತಿಯಲ್ಲ, ಅದನ್ನ ನನಗೆ ಕೊಡ್ಬೇಕಲ್ಲ. ಅಣ್ಣ, ಒಂದು ಚಿಕ್ಕ ಬೊಕ್ಕೆಗೆ ಎಷ್ಟು ಮಾಡ್ಕೊಡ್ತೀರಾ? ಚಿಕ್ಕ ಬೊಕ್ಕೆ ಈ ಥರದ್ದು. ಹೌದಾ? ರೆಡ್ ರೋಸ್ ನಾನು ಹೇಳ್ತೀನಿ ನನಗೆ ಯಾವ್ದು ಇಷ್ಟ ಹಾ, ಅಂತ. ಸರಿ. ಬಿಕಾಸ್ ನೀನು ಸೋತ್ಮೇಲೆ ಅದು ನನಗೆ ಬರುತ್ತಲ್ಲ. ಇದು ಪರ್ಪಲ್ ರೋಸ್ ಇದೆ. ಪರ್ಪಲ್ಗಿಂತ ಇತ್ತಾಗ ಮುಚ್ಕೊಂಡು ರೆಡ್ ಚಂದ ಬೊಕ್ಕೆ. ಇಟ್ಸ್ ಓಕೆ, ಪರ್ಪಲ್ ಬೇಕು ನನಗೆ. ಈ ಪರ್ಪಲ್ ಕೊಡಿ. ಎಷ್ಟು ಒಂದಕ್ಕೆ? ಒಂದು ಡ್ರೆಸ್ 30 rupees. 30 ರೂಪೀಸಾ? ಇದು ಸಖತ್ತಾಗಿದೆ ನೋಡಿ. ತಗೊಳ್ಳಿ, ಇದು ಮಾಡಿಕೊಡಿ. ಒಟ್ಟು 150 ರೂಪಾಯಿ ಬರಂಗೆ ಮಾಡಿ. 150 ರೂಪಾಯಿ ಒಂದು ಬೊಕ್ಕೆ ಮಾಡಿ. ಅದೆಲ್ಲ ಕಾಸ್ಟ್ಲಿ. ಬಾರಪ್ಪ, ನಂಗೆ ಬಜೆಟ್ ಇರೋದು ಇವತ್ತು 150 ರೂಪಾಯಿ ಮಾತ್ರ. ಬಾ. ಭೂಮಿಕಾ, ನಾಳೆ ಫ್ಲವರ್ ಮಾರ್ಕೆಟಿಗೆ ಹೋಗೋಣ. ಇದೆಲ್ಲ ಅವ್ರು ಅಲ್ಲಿಂದನೇ ತಗೊಬಂದಿರೋದು. ಅದೇನು ಇಷ್ಟನಪ್ಪ ನಿನಗೆ? ರೆಡ್ ಕಲರಲ್ಲೇ ತಗೋಬೇಕಾಗಿತ್ತು. ತಡಿ ಹಂಗಾರೆ. ಬೊಕ್ಕೆ ಇರೋದೇ ರೆಡ್ ಕಲರ್. ಹೋಗಿ ಎಂತೆಂಥರೋ ಕಲರ್ ತಾನ್ಕೆಲೆ ಹುಚ್ಚಿ. ಒಂದು ಬೊಕ್ಕೆ ತಗೊಂಬರಕ್ಕೂ ಬರಲ್ವಲ್ಲ ನಿನಗೆ? ಆಯ್ತು, ರೆಡ್ ಅಣ್ಣ, ಅದು ಬೇಡ ಅಣ್ಣ. ರೆಡ್ ಇರಲಿ ಕೊಡಿ. ನಾವು ಬೆಳಿಗ್ಗೆ ಮಾರ್ಕೆಟ್ ಶಾಪಿಗೆ ಹೋಗಿ, ಫ್ಲವರ್ ಮಾರ್ಕೆಟ್ ಶಾಪಿಗೆ ಅಲ್ಲೋಗಿ ಒಂದಿಷ್ಟು ತಂದು ಮಾರೋಣ ರೋಡಲ್ಲಿ. ಆನ್ಲೈನ್ ರೋಡಲ್ಲಿ ಫ್ಲವರ್ಸ್. ಆಯ್ತು ಮೇಡಮ್, ಅದೊಂದು ಚಾಲೆಂಜ್ ಮಾಡ್ಬೋದು ನೀವು. ಚೆನ್ನಾಗಿದೆ ನೋಡಿ ಸನ್ಫ್ಲವರ್. ಚೇತು, ದಿಸ್ ಇಸ್ ಫಾರ್ ಯು. ನಂಗೆ ಗೊತ್ತಿತ್ತು ಮೊದಲೇ ನಾನು ಸೋಲ್ತೀನಿ ಅಂತ. ಅದಕ್ಕೋಸ್ಕರ ನಾನು ಏನೇನು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ಅದೆಲ್ಲ ನಿನಗೋಸ್ಕರನೇ ನಾನು ತೊಗೊಂಡಿದ್ದೀನಿ. ಆಯಿತು ಮೇಡಮ್. ಇವಾಗಲೇ ಒಪ್ಕೊಂಡ್ಬಿಟ್ಟಿಯಾ ಸೋತೆ ಅಂತ? ಹೆಂಗೆ? ನಂಗೆ ಗೊತ್ತು. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಓ, ದಿಸ್ ಇಸ್ ಲವ್ಲಿ. ಏನಾರ ಹೇಳಕ್ಕೆ ಇಷ್ಟಪಡ್ತೀಯಾ? ನಾನೇ ಪುಣ್ಯವಂತೆ, ಇವತ್ತು ಚಾಲೆಂಜ್ ಗೆದ್ದಿದ್ದೀನಿ. ಗೈಸ್, ಇವಾಗ ಮನೆಗೆ ಹೋಗಿ ನಾವೆಲ್ಲ ಪ್ರಾಡಕ್ಟ್ಸ್ನ ತೋರಿಸ್ತೀವಿ ಆಯಿತಾ, ಏನೇನು ತೊಗೊಬಂದಿದ್ದೀವಿ ಅಂತ. ಆ್ಯಂಡ್ ಹಾಂ, ಅಷ್ಟೇ, ಇನ್ನೇನು ಇಲ್ಲ. ನಿಂದು ಆಯ್ತಲ್ವಾ? 150 ರೂಪಾಯಿ. ಹಾಂ, ಬೇಸಿಗೆ 150 ರೂಪಾಯಿ ಗೊತ್ತಾ? ಎಷ್ಟು ಕಾಸ್ಟ್ಲಿ ನೋಡು. ಆ್ಯಕ್ಚುಲಿ ಅವಳನ್ನ ಇಲ್ಲೇ ಬಿಟ್ಟು ನಾನು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗಿದ್ದೆ. ನಿಂಗೆ ಗೊತ್ತಿತ್ತ? ಹೆಂಗೆ ಅಯ್ಯಯ್ಯೋ, ಫೋನ್ ಮರ್ತೋಯ್ತು ಅಂತ ಹೇಳ್ದು ಆವಾಗಲೇ ಗೊತ್ತಾಯ್ತು. ಏನೋ ಒಂದು ಕಿತಾಪತಿ ಮಾಡಕ್ಕೆ ಹೋಗಿದ್ಯಾ ಅಂತ. ಹೌದಾ? ಥ್ಯಾಂಕ್ ಯು ಶೀತನಾ, ಐ ಲವ್ ದಿಸ್. ಆದರೂ ನಿಂಗೆ ಅನ್ಸಿರ್ಬೇಕಲ್ಲ, ನಾನು ಇಷ್ಟೆಲ್ಲ ಕೊಡಿಸ್ತಾ ಇದ್ದೀನಿ, ಇವಳು ಯಾಕೆ ಕೊಡಿಸ್ತಾ ಇಲ್ಲ ತಗೋ ಅಂತ ಒಂದು ಮಾತು. ಏನಿಲ್ಲ, ಇದು ಗೇಮ್ ಚಾಲೆಂಜ್ ಅಲ್ವಾ? ಸೊ ಅದು ಉಳ್ಕೋಗ್ಬಿಟ್ಟಿದೆ. ಹಂಗೆ ನಾನು ಹೆಂಗೆ ಮಿಸ್ ಮಾಡೋಕ್ಕಾಗತ್ತೆ? ಇದು ಇಟ್ಕೊಂಡು ಹೋಗಿ ಎಷ್ಟು ಚೆನ್ನಾಗಿರುತ್ತಲ್ಲ. ಇಷ್ಟು ಫುಲ್ಲು. ಹಾಂ, ಬಾಯ್ ಗಾಯ್ಸ್. ಬಾಯ್. ಟಾಟಾ. ಇವಾಗ ನಾವು ಮನೆಗೆ ಬಂದು, ಸೊ ಎಷ್ಟು ಪ್ರಾಡಕ್ಟ್ಸ್, ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಾಡಕ್ಟ್ಸ್ ತೊಗೊಬಂದಿದ್ದಾರೆ ನೋಡೋಣ. ಇವಾಗ ನೀನು ತೋರಿಸು. ಫಸ್ಟ್ ನೀನೇ ತೋರಿಸು. ಓಕೆ, ಫಸ್ಟ್ ನಾನೇ ತೋರಿಸ್ತಾ ಇದ್ದೀನಿ ಗೈಸ್. ಸೊ ಸ್ಟಾರ್ಟಿಂಗಲ್ಲಿ ಒಂದು ಕೂಮ್ ತಗೊಂಡೆ.
ಆಮೇಲೆ ಈ ಒಂದು ಗ್ಲಾಸ್ ತಗೊಂಡೆ. ಆಮೇಲೆ ಇದಕ್ಕೆ 150 ರೂಪಾಯಿ, 250 ರೂಪಾಯಿ ಹೇಳಿದ್ರು 150 ರೂಪಾಯಿ ಮಾಡ್ಕೊಂಡು ಬಂದೆ. ಇದಕ್ಕೆ 100 ರೂಪಾಯಿ ಹೇಳಿದ್ರು, 80 ರುಪೀಸ್ ಮಾಡಿಕೊಡಿ ಅಂದರೆ ಮಾಡಿಕೊಡ್ಲಿಲ್ಲ. ಇದಕ್ಕೆ 20 ರೂಪಾಯಿ ಕೊಟ್ಟೆ, ಸರಿ ಆಯಿತು ಅಂತ ತಗೊಂಡೆ. ಆಯಿತಾ. ಆಮೇಲೆ ಇದಕ್ಕೆ 60 ರುಪೀಸ್ ಒಂದು ಬೋ ತಗೊಂಡೆ. ಆಮೇಲೆ ರಬ್ಬರ್ ಬ್ಯಾಂಡ್ ತಗೊಂಡೆ. ಏನು ತಗೊಂಡೆ? ಇಷ್ಟು ತಗೊಂಡೆ. ಸೊ ಇಷ್ಟಕ್ಕೆ ಇಷ್ಟ ಆಯಿತು. ಮಿಕ್ಕಿದ 150 ರೂಪಾಯಿಲಿ ಇದೊಂದು ತಗೊಂಡೆ. ಎಷ್ಟು ಐಟಮ್ಸ್ ಟೋಟಲಿ? 1 2 3 4 5 6 ಐಟಮ್ಸ್ ಗೈಸ್ ನಂದು. ಇವಾಗ ಚೀಟದು. ಓಕೆ, ಅವಳು ಇವಾಗ ಒನ್ ಬೈ ಒನ್ ತೆಗಿತಾ ಇರ್ತಾಳೆ ನೋಡಿ. ಐ ನೋ ಅವಳೇ ವಿನ್ ಆಗೋದು ಅಂತ. ನಂಬರ್ 1 ಈ ಒಂದು ಕ್ಯೂಟ್ ಟಾಪ್ ಈ ಎಷ್ಟು ಒಂದು ಕೊಟ್ಟಳು? ಶರ್ಟ್. ಇದಕ್ಕೆ 100 ರೂಪಾಯಿ ಕೊಟ್ಟಿದ್ದೀನಿ, 50 ರೂಪಾಯಿ ಬಾರ್ಗೇನ್ ಮಾಡಿದ್ದೀನಿ. ಹುಡುಗಿ ಶಾಪಿಂಗ್ ಬ್ಯಾಗ್ ಇಟ್ಕೊಂಡಿರೋದು ಗೈಸ್. ಕ್ಯೂಟ್ ಆಗಿದೆ, ಇಷ್ಟ ಆಯಿತು ಅಂತ ತಗೊಂಡೆ. ಚೆನ್ನಾಗಿದೆ. ದಿಸ್ ಇಸ್ ನಂಬರ್ 1 ಐಟಮ್. ಆಮೇಲೆ ಇದೊಂದು ಕ್ಯೂಟ್ ಆಗಿರೋ ಡೈರಿ. ಇದಕ್ಕೊಂದು ಲಾಕ್ ಪ್ಲಸ್ ಕೀ ಕೂಡ ಇದೆ. ಇದಕ್ಕೆ 100 ರೂಪಾಯಿ ಮಾಡು. ಆಮೇಲಿಂದ ನಾನು ಇದು ಒಂದು ಕ್ಲಿಪ್ ತೊಗೊಂಡಿದ್ದೀನಿ ವಿಚ್ ಕಾಸ್ಟೆಡ್ 50 ರುಪೀಸ್. ಆಮೇಲಿಂದ ನಂಬರ್ ಆಫ್ ಐಟಮ್ಸ್ ಜಾಸ್ತಿ ಆಗಬೇಕು ಅನ್ನೋದಕ್ಕೋಸ್ಕರ ಇದೊಂದು ಪಿನ್ 10 ರೂಪಾಯಿ. ಆಮೇಲಿಂದ ನ್ಯಾಪ್ಥಲಿನ್ ಬಾಲ್ಸ್, ಇದಕ್ಕೆಷ್ಟು 30 ರೂಪಾಯಿ. ಆಮೇಲಿಂದ ಒಂದು ನೈಲ್ ಕಟರ್, ಇದಕ್ಕೆಷ್ಟು ಕೊಟ್ಟೆ? 30 ರೂಪಾಯಿ. ಆಮೇಲಿಂದ ಬರ್ಡ್ಸ್, ಇದಕ್ಕೆಷ್ಟು ಕೊಟ್ಟೆ? 30 ಎಷ್ಟು ಅದು ಈ ಐಟಮ್ಸಿಗೆಲ್ಲ ಟೋಟಲಿ ಸೇರಿಸಿ 110 ರೂಪಾಯಿ ಆಗಿದೆ. ಆ್ಯಂಡ್ ಒಂದು ಕೀ ಬಂಚ್ ತಗೊಂಡೆ. ಇದು ಸೇಮ್ ನಂತರನೇ ಇದೆ ಹುಡುಗಿ. ಸೊ ಇದಕ್ಕೆ ಅವ್ನು ಕಮ್ಮಿನೇ ಮಾಡಲಿಲ್ಲ, 40 ರೂಪಾಯಿ ಕೊಟ್ಟಿದ್ದೀನಿ. ಆಮೇಲೆ ಚೆನ್ನಾಗಿದೆ ಅಲ್ಲ ಡೈರಿ, ಕ್ರೇಜಿ. ಇದು ಇಷ್ಟ ಆಯ್ತು ನನಗೆ. ಲಾಕ್ ಮಾಡೋದು, ಲಾಕ್ ಸೀಕ್ರೆಟ್ಸ್ ಏನಾದರೂ ಇದ್ದರೆ ಬರೆದಿಡೋದು. ಆಮೇಲೆ ಕೀ ಎಲ್ಲಾದರೂ ಬಿಸಾಕಬೇಕು. ಬಿಸಾಕಬೇಕಾ? ಅಂದರೆ ಲಾಕ್ ಮಾಡಿ. ಓಕೆ, ತಗೋ ಇದು ನಿಂದು. ಅದೊಂದು. ಆಮೇಲಿಂದ ಇದು ಎಣ್ಣೆ ಹಾಕೋದೊಂದು ತೊಗೊಂಡೆ. ಆಮೇಲಿಂದ ಒಂದು ಲಾಸ್ಟ್ ಒಂದು ಅಜ್ಜ ಅಜ್ಜಿ ತಗೊಂಡಿದ್ದೀನಿ. ನನಗೆ ಎಲ್ಲರಿಗಿಂತ ಇದೇ ಇಷ್ಟ ಆಗಿದ್ದು. ಸಕ್ಕತ್ತಾಗಿದೆ. ಸಖತ್ತಾಗಿದೆ ಇದು ಗೊಂಬೆ. ಇದಕ್ಕೆ ಎಷ್ಟು ಕೊಟ್ಟೆ? ಕಮ್ಮಿ 100 ರೂಪಾಯಿ. 100 ರೂಪಾಯಿ. ಅವ್ರು 150 ಹೇಳಿದ್ರು, 100 ರೂಪಾಯಿ ಕೊಟ್ಟೆ. ಆಯ್ತು, ಅಲ್ಲಿಗೆ ನನ್ನ 50 ರೂಪಾಯಿ, ಸಾರಿ 500 ರೂಪಾಯಿ. ಸೊ ನಂಬರ್ ಆಫ್ ಐಟಮ್ಸ್ ಇಸ್ ಈಕ್ವಲ್ ಟು 1 2 3 4 5 6 7 8 9 10. ಸೊ ಯಾರು ಅಫಿಷಿಯಲಿ ಗೆದ್ದಿದ್ದು? ಚೇತನ. ಎಸ್, ಇಟ್ ಇಸ್ ಮೀ. ಗೈಸ್, ಚೇತನ ಈ ಒಂದು ಚಾಲೆಂಜಲ್ಲಿ ವಿನ್ ಆಗಿದ್ದಾಳೆ. ನನಗೆ ಫಸ್ಟೇ ಗೊತ್ತಿತ್ತು ಆಬ್ವಿಯಸ್ಲಿ. ಅದಕ್ಕೋಸ್ಕರ ನಾನು ಅವಳಿಗೇ ಫ್ಲಾಶ್ ತಂದಿದ್ದು. ಇದೆಲ್ಲ ಅವಳಿಗೆ ಹೋಗುತ್ತೆ. ಇಟ್ಸ್ ಓಕೆ, ಅವಳಿಗೆಲ್ಲ ನಂದು ನೆಕ್ ಬರುತ್ತೆ. ಇದು ಚಾಲೆಂಜಲ್ಲಿ ಇರಲೇ ಇಲ್ಲ. ಇದು ನನಗೆ ಗೊತ್ತಿತ್ತು, ನಾನು ಗೆಲ್ತೀನಿ. ಗೈಸ್, ನನ್ನ ಪ್ರಾಡಕ್ಟ್ಸ್ ಎಲ್ಲ ಅವಳಿಗೆ ಕೊಡ್ತಾ ಇದ್ದೀನಿ. ಇದೆಲ್ಲ ಅವಳಿಗೆ, ಇದು ಅವಳಿಗೆ. ದಿನ ತಲೆಯಾರ ಬಾಚ್ಕತ್ತಾಗ ಇದೊಂದು ಗೈಸ್, ಇಷ್ಟೇ ನೋಡಿದ್ರಲ್ಲ, ಈ ಒಂದು ಚಾಲೆಂಜಲ್ಲಿ ಚೇತನ ವಿನ್ ಆಗಿದ್ದಾಳೆ. ನಾನು ಸೋತು ಹೋಗಿದ್ದೀನಿ. ಆ್ಯಂಡ್ ಹೀಗೆ ನಾನು ಏನು ಗೈಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇದೇ ಥರ ಸಾಕಷ್ಟು ವೀಡಿಯೋಸ್ ಮಾಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಸದಾ ಇರಲಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಂದರೆ ನಾಳೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್. ಶುಭರಾತ್ರಿ. ಇದು ಬರ್ತಿಲ್ಲ ಹಾಕೊಳ್ಳೋಕ್ಕೆ.